ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗಣಪತಿಯ ಪ್ರಿಯವಾದ ಮೋದಕ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎರಡು ಟೈಪು, ಒಂದು ಸ್ಟೀಮ್ ಮಾಡಿ ಮಾಡ್ತಾರಲ್ಲ ಅದು, ಒಂದು ಫ್ರೈಡು. ಎರಡು ಒಂದೇ ಸ್ಟಫಿಂಗ್ ಮಸಾಲದಲ್ಲಿ ಹೇಗೆ ಮಾಡೋದು ಸಾಕು. ಒಂದೇ ಬೆಲ್ಲದ್ದು ಕೊಬ್ಬರಿದು ಮಸಾಲ ಮಾಡಿಕೊಂಡು ಒಂದರಲ್ಲೇ ಎರಡು ಥರನೂ ಮಾಡ್ಬೋದು. ಇದು ಗಣಪತಿಗೆ ತುಂಬ ಪ್ರಿಯವಾದದ್ದು. ಅದಕ್ಕೆ ಈ ಗಣಪತಿ ಹಬ್ಬದ ಸ್ಪೆಷಲ್ ಅಂತಾನೆ ಮಾಡಿದ್ದೀನಿ. ಇದನ್ನ ಹೇಗೆ ಮಾಡಬೇಕು, ಒಂದೇ ಇದರಲ್ಲಿ ಪಟ್ ಅಂತ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಇಲ್ಲಿ ನಾನು ಒಂದು 250 ಗ್ರಾಮ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಬೇರೆ ಏನು ಮಿಕ್ಸ್ ಮಾಡ್ತಾ ಇಲ್ಲ, ಅದಕ್ಕೆ ರವೆ ಅದೇನು ಮಿಕ್ಸ್ ಮಾಡ್ತಾ ಇಲ್ಲ, ಬರೀ ಮೈದಾದೇ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲು, ಯಾಕಂದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಮೋದಕ. ಫ್ರೈ ಮಾಡಿದ್ರು ಅಷ್ಟೇ, ನೀವು ಸ್ಟೀಮ್ ಮಾಡಿದ್ರು ಅಷ್ಟೇ, ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಒಂದು ಅರ್ಧ ಕಪ್ಪು ಹಾಲು ಹಾಕಬೇಕು. ಹಾಲು ಹಾಕ್ಬಿಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಅಳತೆ ನೋಡಿಕೊಂಡು ನೀವು ನೀರು ಹಾಕೋಬೇಕು. ನೋಡಿ, ಇದೇ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ಅದನ್ನು ಚೆನ್ನಾಗಿ ನೋಡಿ, ಈ ಥರ ಇಷ್ಟು ಗಟ್ಟಿ ಇದ್ರೆ ಸಾಕು, ತೀರಾ ಮೆತ್ತಗೆ ಬೇಡ. ಚಪಾತಿ ಹಿಟ್ಟಿನ ಅದಕ್ಕೆ ಅಷ್ಟು ಸಾಫ್ಟಾಗು ಅದನ್ನ ಕ್ಲೋಸ್ ಮಾಡಿ ನಾವು ಮಸಾಲೆ ರೆಡಿ ಮಾಡ್ಕೋವರೆಗೂ ಇಟ್ಟುಬಿಡಿ. ಅದು ಎಷ್ಟು ನೆನೆಯುತ್ತೋ ಹಿಟ್ಟು ಅಷ್ಟು ಒಳ್ಳೆಯದು. ಅದೇ ರೀತಿ ನೋಡಿ, ಒಲೆ ಮೇಲೆ ಒಂದು ಬಾಣಲಿ ಇಡಿ. ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಒಂದು ಬಟ್ಲು ಬೆಲ್ಲ, ನುಣ್ಣಗೆ ಜಜ್ಕೊಂಡಿರೋದು, ಅದರಲ್ಲಿ ಹಳಕಿರಬಾರ್ದು, ಗಂಟು ಇರಬಾರ್ದು, ಆ ಥರ ನುಣ್ಣಗೆ ಜಜ್ಜಿರೋದು ಒಂದು ಬಟ್ಲು ಬೆಲ್ಲ. ಅದಕ್ಕೆ ಒಂದು 2ರಿಂದ 3 ಟೀ ಸ್ಪೂನು ಅಷ್ಟು ನೀರು ಜಾಸ್ತಿ ಹಾಕಂಗಿಲ್ಲ. ಯಾಕಂದ್ರೆ ಬರೀ ಬೆಲ್ಲ ಆದ್ರೆ ಎಳೆಪಾಕ ಬಂದ್ಬಿಡುತ್ತೆ. ಎಳೆಪಾಕ ಬಂದ್ರೆ ಗಟ್ಟಿಯ ಕಲ್ಲಾದಂಗೆ ಆಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಬೇಕು ಅಷ್ಟೇ, 2-3 ಸ್ಪೂನು ಅಷ್ಟು ಹಾಕಿ ನೋಡಿ. ಹಿಂಗೆ ಕೈ ಆಡಿಸ್ತಾನೆ ಇರ್ರಿ. ಈ ಥರ ಕೈ ಆಡಿಸ್ತಾನೆ ಇದ್ರೆ ಮೆಲ್ಟ್ ಆಗ್ತಾ ಬರುತ್ತೆ. ಸ್ವಲ್ಪ ಸಿಮ್ಮಲ್ಲೇ ಇರಲಿ, ತುಂಬ ಜೋರಾಗಿ ಬೇಡ. ನೋಡಿ, ಈ ಥರ ಮೆಲ್ಟ್ ಆಯಿತು. ಈ ಹಂತಕ್ಕೆ ಬಂದ ಮೇಲೆ ನೀವು ಇದಕ್ಕೆ ಕೊಬ್ಬರಿ ಹಾಕ್ತೀನಿ ನಾನಂದ್ರೆ ಹಸಿ ಕೊಬ್ಬರಿನೇ, ಒಣ ಕೊಬ್ಬರಿ ಅಲ್ಲ, ಹಸಿ ಕೊಬ್ಬರಿಲೇ ಮಾಡ್ತಾ ಇದ್ದೀನಿ. ನೀವು ತುರಿದ್ ಬೇಕಾದ್ರೂ ಹಾಕ್ಬೋದು. ನಾನಿಲ್ಲಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಬಾಯಲ್ಲಿ ಚೆನ್ನಾಗಿ ಸಿಗುತ್ತೆ ಇದು, ರವೆ ಥರ. ಅದಕ್ಕೋಸ್ಕರ ನಿಮ್ಗೆ ಯಾವ ಥರ ಇಷ್ಟ ಅಂತ ಆ ಥರ ನೋಡಿಕೊಂಡು ನೀವು ಮಾಡ್ಕೋಬೋದು. ನೀವು ಹಂಗೆ ಗ್ರೇಟ್ ಮಾಡಿ ತುರಿದ್ಬಿಟ್ಟು ಹಾಕ್ತೀನಿ ಅಂದ್ರೂ ನಡೆಯುತ್ತೆ, ಒಣ ಕೊಬ್ಬರಿ ಹಾಕ್ತೀನಿ ಅಂದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ನಾನು ರುಬ್ಬಿಟ್ಕೊಂಡಿರೋ ಕೊಬ್ಬರಿನ ಎಲ್ಲ ಹಾಕ್ತಾ ಇದ್ದೀನಿ. ಪೂರ್ತಿ ಇಡೀ ಒಂದು ಕಾಯಿ ರುಬ್ಬಿದ್ದೇನೆ ನಾನು. ನಿಮ್ಗೆ ಯಾವ ಅಳತೆಗೆ ಬೇಕೋ, ಎಷ್ಟು ಬೇಕೋ ನೀವು ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಒಂದು ಬಟ್ಲು ಬೆಲ್ಲಕ್ಕೆ ಒಂದು ಪೂರ್ತಿ ಕಾಯಿ, 2 ಕಾಯಲ್ಲಿ ತೆಂಗಿನಕಾಯಿ ಹೊಡೆದ್ರೆ 2 ಬಟ್ಲು ಬರುತ್ತಲ್ಲ, ಅದು 2 ಬಟ್ಲು ನಾನು ರುಬ್ಬಿದ್ದೀನಿ. ನೋಡಿ, ಇದೇ ತರ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು, ಒಂದು 5ರಿಂದ 10 ನಿಮಿಷ ಈ ತರ ಮಿಕ್ಸ್ ಮಾಡ್ತಾ ಹೋದ್ರೆ ಅದು ಸ್ವಲ್ಪ ನೀರಿನ ಅಂಶ ಹೋಗಿ ಗಟ್ಟಿ ಬರುತ್ತೆ. ಗಟ್ಟಿ ಬಂದ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ನೋಡಿ, ಇವಾಗ ಇಷ್ಟು ಸಾಕು, ಇಷ್ಟು ಗಟ್ಟಿ ಬಂದ್ರೆ ಸಾಕು. ತುಂಬಾ ಇದಕ್ಕೆ ನೀರು ಗೀರು ಏನು ಹಾಕಂಗಿಲ್ಲ, ಮತ್ತೆ ತಿರ್ಗಾ ನೀರು ಹಾಕೋದು ಆ ತರ ಏನು ಬೇಕಿಲ್ಲ. ಇಷ್ಟಿದ್ರೆ ಸಾಕು. ಇದು ಸ್ವಲ್ಪ ತಣ್ಣಗಾಕ್ ಬಿಡ್ಬೇಕು. ತಣ್ಣಗಾದ್ಮೇಲೆ ಇನ್ನೊಂದ್ ಚೂರು ಗಟ್ಟಿ ಆಗತ್ತೆ ಅಷ್ಟೇ. ನೋಡಿ, ಇವಾಗ ಆಯ್ತು. ಇದು ಇನ್ನೇನು ಇದು ಕಾಯಿಸೋದು ಬೇಡ, ಗ್ಯಾಸ್ ಆಫ್ ಮಾಡ್ಬಿಟ್ಟೆ ನಾನು. ಇವಾಗ ಇದಕ್ಕೆ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ. ತೆಂಗಿನಕಾಯಿ ಈ ತರ ಎಣ್ಣೆ ಬಿಡಬೇಕು, ಅಂದ್ರೆ ಸಾಫ್ಟ್ ಆಗಿ ಬರುತ್ತೆ, ತುಂಬಾ ಗಟ್ಟಿ ಬರಲ್ಲ. ಇದಕ್ಕೆ ನಾನು ಇವಾಗ ಇಲೈಚಿ ಪೌಡರ್ ಹಾಕೋಣ ಇದಕ್ಕೆ, ಯಾಕಂದ್ರೆ ಸ್ವೀಟ್ ಅಂದ್ಮೇಲೆ ಇಲೈಚಿ ಪೌಡರ್ ಬೇಕೇ ಬೇಕಲ್ವಾ. ಅದಿಲ್ಲದೆ ಇದ್ರೆ ಘಮ ಬರಲ್ಲ, ಟೇಸ್ಟ್ ಬರಲ್ಲ, ಚೆನ್ನಾಗಿರಲ್ಲ ಅಲ್ವಾ. ಬೇಕಂದ್ರೆ ನೀವು ಜಾಯ್ಕಾಯಿನೂ ಹಾಕೋಬಹುದು. ನಾನು ಇದಕ್ಕೆ ಜಾಯ್ಕಾಯಿ ಹಾಕಿಲ್ಲ, ನೀವು ಹಾಕೋಬಹುದು. ನೋಡಿ, 1 ಟೀ ಸ್ಪೂನು ಇಲೈಚಿ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಆದ್ರೆ ಓಕೆ, ಒಂದು 4ರಿಂದ 5 ಅಷ್ಟೇ ಸಾಕು, ಜಾಸ್ತಿ ಬೇಡ. ಅದ್ರ ಜೊತೆಗೇನೆ 1 ಟೀ ಸ್ಪೂನು ತುಪ್ಪ ಹಾಕಿ. ಘಮನೂ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಇನ್ನೂ ಒಂದೇನಂದ್ರೆ, ನೀವು ಇದನ್ನ 15 ದಿವಸಗಟ್ಲೆನೆ ಇಡ್ಬೋದು. ಫ್ರೈ ಮಾಡಿರೋದು ಮಾತ್ರ, ಸ್ಟೀಮ್ ಮಾಡಿರೋದು ಅದು ನೀರಲ್ಲಿ ಬಾಯ್ಲ್ ಮಾಡಿರೋದು ಒಂದ್ 2 ದಿವಸ ಇಡ್ಬೋದು ಅಷ್ಟೇ. ಇದನ್ನ ಫ್ರೈ ಮಾಡಿರೋದನ್ನ 15 ದಿವಸ ಇರಬೇಕು. ಅದು ಕಂಪ್ಲೀಟ್ ಆಗಿ ಕೂಲ್ ಆಗ್ಬೇಕು ಮಸಾಲೆ. ನೋಡಿ, ಇಲ್ಲಿ ಕೂಲ್ ಆಗಿದೆ, ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಈ ತರ ಇದು ಆಗ್ಬೇಕದು, ಉಂಡೆ ಆಗ್ಬೇಕು ಕೈಯಲ್ಲಿ ಹಿಡಿದ್ರೆ. ಇನ್ನೂ ಒಂದ್ ಸ್ವಲ್ಪ ನಿಮ್ಗೆ ಮೆತ್ತಗೆ ಬೇಕಂದ್ರೂ ನೀವು ಮೆತ್ತಗೆ ಮಾಡ್ಕೋಬಹುದು. ಸ್ವಲ್ಪ ನೀರು ಇಲ್ಲ ಹಾಲು ಚಿಮ್ಮಿಸ್ಬಿಟ್ಟು ಮೆತ್ತಗೆ ಮಾಡ್ಕೋಬಹುದು. ನೋಡಿ, ಹಿಟ್ಟಿಲೆಲ್ಲ ನೆಂದಿದೆ. ನಾನು ಇವಾಗ ಇದನ್ನ ಚಿಕ್ಕದಾಗಿ ಗುಳ್ಳೆಗಳು ಮಾಡ್ಕೋತೀನಿ. ಮೋದಕ ಮಾಡಕ್ಕೆ ಲಟ್ಟಿಸ್ಬೇಕಲ್ವಾ, ಅದು ಇಷ್ಟಿಷ್ಟೇ ಚಿಕ್ಕದಾಗಿ ಎಲೆಗಳು ಮಾಡ್ಕೊಂಡ್ರೆ, ಲಟ್ಟಿಸ್ಕೊಂಡ್ರೆ ಅದು ಉದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮಾಡಕ್ಕೆ. ನಾನು ಇದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು, ನಾನು ಎಷ್ಟು ದಪ್ಪ ಬೇಕು ಎಷ್ಟು ದೊಡ್ಡದು ಬೇಕು ಸೈಜ್ ನೋಡ್ಕೊಂಡು ಗುಳ್ಳೆಗಳು ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಈ ಸ್ವಲ್ಪ ದೊಡ್ಡದೇ ಮಾಡ್ತಾ ಇದ್ದೀನಿ, ನಾನು ತುಂಬಾ ಚಿಕ್ಕದು ಮಾಡ್ತಾ ಇಲ್ಲ. ಫಸ್ಟು ನೀರಲ್ಲಿ ಹಬೇಲ್ ಮಾಡ್ತಾರಲ್ಲ ಅದನ್ನ ಮಾಡ್ತಾ ಇದ್ದೀನಿ, ಆದ್ರೆ ನಾನು ಸ್ಟೀಮ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ನೀರಿಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡ್ತಾ ಇದ್ದೀನಿ.
ಇದು ಉತ್ತರ ಕರ್ನಾಟಕ ಸೈಡಲ್ಲಿ ಇದೇ ತರ ಮಾಡ್ತಾರೆ. ನೀವು ಟ್ರೈ ಮಾಡಿ ನೋಡ್ಬೋದು. ತುಂಬಾ ಜನ ಸ್ಟೀಮ್ ಮಾಡ್ತಾರೆ. ಇದು ಸ್ಟೀಮ್ ಮಾಡಿದ್ರು ಅದೇ ಟೇಸ್ಟ್ ಬರುತ್ತೆ. ಇದು ಅದಕ್ಕಿಂತ ಚೆನ್ನಾಗಿ ಮೈದಾ ಅಲ್ವಾ ಚೆನ್ನಾಗಿ ಕುಕ್ ಆಗಿರುತ್ತೆ, ಚೆನ್ನಾಗೂ ಬರುತ್ತೆ. ನೋಡಿ ನಾನು ಇವಾಗ ಉದ್ಕೊಂತ ಇದ್ದೀನಿ. ಚಿಕ್ಕದಾಗಿ ಸಾಕು, ಒಂದು ಅಂಗೈಯಷ್ಟು ಅಗಲ ಇಷ್ಟಿದ್ರೆ ಸಾಕು. ತುಂಬಾ ದೊಡ್ಡದಾದ್ರೆ ಮೇಲ್ಗಡೆ ಜಾಸ್ತಿ ಬರುತ್ತೆ, ಅದ್ ಮೇಲ್ಗಡೆ ಏನು ಮಸಾಲೆ ಇರಲ್ವಲ್ಲ, ಸಪ್ಪೆ ಸಪ್ಪೆ ಆಗುತ್ತೆ. ಅದಕ್ಕೆ ಇಷ್ಟೇ ಸಾಕು. ಇದರಲ್ಲಿ ಒಂದು ಟೀ ಸ್ಪೂನು, ದೊಡ್ಡ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಅಲ್ಲಿ 1 ಸ್ಪೂನ್ ಮಸಾಲೆ ಹಿಡಿಯುತ್ತೆ ನೋಡಿ. ಅದು ಹೂರ್ಣ ಹಿಡದೆ ಹಿಡಿಯುತ್ತೆ ನೋಡಿ ಯಾವ ತರ ಹಾಕಿದೀನಿ ಅಂತ. ಒಂದೇ 1 ಸ್ಪೂನ್ ಹಾಕಿದೀನಿ. ಆ ಅಳತೆಗೆ ನೀವು ಆ ತರದ 1 ಸ್ಪೂನ್ ಇಟ್ಕೊಂಡ್ರೆ ಸಾಕು, ತುಂಬಾ ಸುಲಭವಾಗಿ ತುಂಬೋದು. ನಾನು ಸ್ವಲ್ಪ ಇದನ್ನ ಹಾಲು ಚಿಂಬಿಸ್ಕೊಂಡು ಮತ್ತೆ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿದೀನಿ. ತುಂಬಾ ಈಸಿ ಆಗಿರುತ್ತೆ. ತುಂಬಾ ಮೆತ್ತಗೆ ಮಾಡ್ಕೊಂಡ್ರೆ ನಾವು ಹೂರ್ಣನ, ಅದು ಫ್ರೈ ಮಾಡಿದಾಗ ಇಲ್ಲ ನಾವು ಸ್ಟೀಮ್ ಮಾಡಿದಾಗ ತಿಂತಾ ಇರ್ತೀವಲ್ಲ, ತಿನ್ನೋವಾಗ ಕೆಳಗೆಲ್ಲ ಸೋರ್ಬಿಡುತ್ತೆ, ಲಿಕ್ವಿಡ್ ತರ ಆಗ್ಬಿಟ್ಟಿರುತ್ತೆ ಒಳಗೆ. ಅದಕ್ಕೆ ನಾನು ಈ ತರ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಂಡಿದೀನಿ. ಇದನ್ನ ನಾವು ವಾರಾನ್ಗಟ್ಲೆನೂ ಇಡ್ಬೋದು. ಡೀಪ್ ಫ್ರೈ ಮಾಡ್ತೀವಲ್ಲ ಮೋದಕನ, ಅದನ್ನ ವಾರಗಟ್ಲೆನೂ ಇಡ್ಬೋದು, ಏನು ಕೆಟ್ಟು ಹೋಗಲ್ಲ. ಯಾಕಂದ್ರೆ ಬೆಲ್ಲದ ಜೊತೆಗೆ ಕಾಯಿ ತುಂಬಾ ಚೆನ್ನಾಗಿ ಕುಕ್ ಆಗಿದೆ. ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಅಂತ. ಏನು ಅಂಟುಗಳಲ್ಲ, ಆಚೆ ಬರಲ್ಲ. ನಾವು ನೀರಲ್ಲಿ ಹಾಕಿದಾಗ ಅಥವಾ ಡೀಪ್ ಫ್ರೈ ಮಾಡುವಾಗ ಹೊರಗಡೆ ಬರಲ್ಲ, ಬಾಯಿ ಬಿಟ್ಕೊಳ್ಳಲ್ಲ. ಚೆನ್ನಾಗಿ ನಾವು ಕ್ಲೋಸ್ ಮಾಡಿಬಿಟ್ರೆ ಸೂಪರ್ ಆಗಿ ಬರುತ್ತೆ. ಈ ಮಸಾಲೆ ಜಾಸ್ತಿ ಹೆವಿನೂ ಆಗಲ್ಲ, ತುಂಬಾನೇ ಸ್ವೀಟು ಆಗಲ್ಲ. ಕೊಬ್ಬರಿಲೇ ಎಣ್ಣೆ ಅಂಶ ಇರೋದ್ರಿಂದ ತುಂಬಾ ಸಾಫ್ಟ್ ಆಗಿ ಟೇಸ್ಟ್ ಆಗಿ ಬರುತ್ತೆ. ನೋಡಿದ್ರಲ್ಲ ಯಾವ ತರ ಸ್ಟಫಿಂಗ್ ಮಾಡೋದು ಅಂತ. ಇಲ್ಲಿ ನೋಡಿ, ನಾ ಇವಾಗ ಒಂದು ಲೀಟರ್ ನೀರು, 1 1.5 ಲೀಟರ್ ನೀರು ಬಾಣ್ಲಿಲಿ ಬಾಯ್ಲ್ ಮಾಡಕ್ ಇಟ್ಟಿದ್ದೀನಿ. ಅದು ಬಾಯ್ಲ್ ಆಗಿದೆ, ಆಗ್ಲೇ ಬಾಯ್ಲ್ ಸ್ಟಾರ್ಟ್ ಆಗಿದೆ. ಅದಕ್ಕೆ 1 2 ಟೀ ಸ್ಪೂನ್ ಎಣ್ಣೆ ಹಾಕೋಬೇಕು. ಯಾಕಂದ್ರೆ ಇದು ಅದ್ರಲ್ಲಿ ಹಾಕಿ ನಾವು ಬಾಯ್ಲ್ ಮಾಡೋದ್ರಿಂದ ಒಂದಕ್ಕೊಂದು ಕಚ್ಕೋಬಾರ್ದಲ್ವಾ, ಅದಕ್ಕೋಸ್ಕರ. ನೋಡಿ ನಾನು ಇವೆಲ್ಲಾನು ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲ ನಾನು ಸ್ಟೀಮ್ ಮಾಡ್ತಾರಲ್ವಾ, ನಾನು ಸ್ಟೀಮ್ ಮಾಡ್ತಾ ಇಲ್ಲ, ನೀರಲ್ಲೇ ಹಾಕಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಸ್ಟೀಮ್ ಮಾಡೋದಕ್ಕಿಂತನೂ ಬೇಗ ಫಾಸ್ಟ್ ಆಗುತ್ತೆ ಇದು. ನಾವು ಸ್ಟೀಮ್ ಮಾಡೋದು ಮಿನಿಮಮ್ 10 ರಿಂದ 15 ನಿಮಿಷ ಇಡ್ಬೇಕಾಗುತ್ತೆ, ಯಾಕಂದ್ರೆ ಚೆನ್ನಾಗಿ ಕುಕ್ ಆಗ್ಬೇಕಲ್ಲ ಅದರಿಂದ. ಇದ್ರಲ್ಲಿ ಹಂಗಲ್ಲ, 5 ರಿಂದ 8 ನಿಮಿಷ ಕುಕ್ ಮಾಡಿದ್ರೆ ಸಾಕು. ಇದರಲ್ಲಿ ಗೊತ್ತು ಆಗ್ಬಿಡುತ್ತೆ, ಚಿಕ್ಕ 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 ಗುಳ್ಳೆಗಳು ಬಂದ್ಬಿಡ್ತವೆ ಆ ಮೋದಕದ ಮೇಲೆ. ಹಿಟ್ಟು ಬೆಂದಿದೆ ಅಂತ ಕಲರೇ ಚೇಂಜ್ ಆಗುತ್ತೆ, ಆದ್ಮೇಲೆ ಅದ್ರ ಮೇಲೆ ಚಿಕ್ಕ ಚಿಕ್ಕದಾಗಿ ಗುಳ್ಳೆನೂ ಬರ್ತವೆ. ನೋಡಿ ಈ ತರ ಡೈರೆಕ್ಟ್ ಆಗಿ ನೀರಿಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡೋದು. ಜೋರಾಗಿ ಗ್ಯಾಸ್ ಫ್ಲೇಮ್ನ ಜೋರಾಗಿಟ್ಟೆ ಹೈ ಫ್ಲೇಮಲ್ಲಿ ಇಟ್ಟೆ ಮಾಡ್ಬೋದು. ನೋಡಿ ಬಾಯ್ಲಿಂಗ್ ಸ್ಟಾರ್ಟ್ ಆಯ್ತು. 5 ನಿಮಿಷ ಅಷ್ಟೇ, ಕ್ಲೋಸ್ ಮಾಡ್ಬಿಡಿ. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಆಮೇಲೆ ಚೆನ್ನಾಗಿ ನೋಡಿ ಈ ತರ ಕುದಿ ಬಂದಿರುತ್ತೆ. ನಿಮ್ಗೆ ಕಾಣ್ತಾ ಇದೆ ಅನ್ಸುತ್ತೆ, ಅವಾಗ್ಲೇ ಹಾಕಿದಾಗ ಕಲರ್ ಹೇಗಿತ್ತು, ಇವಾಗ ಹೇಗಿದೆ ಅಂತ. ನೋಡಿ ಒಂದು ಕಚ್ಕೊಂಡಿಲ್ಲ, ಬಾಂಡ್ಲಿಗೂ ಕಚ್ಕೊಂಡಿಲ್ಲ, ಒಂದಕ್ಕೊಂದು ಅಂಟುಕೊಂಡು ಇಲ್ಲ ಯಾವುದು. ನೋಡಿ ಯಾವ ತರ ಕಲರ್ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಸಣ್ಣ ಗುಳ್ಳೆ ಗುಳ್ಳೆ ಬಂದಿದೆ. ಆಮೇಲೆ ಕಲರು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಇದು ಬೆಂದಿದೆ ಫುಲ್ ಆಗಿ, ಹಸಿ ಬಿಸಿ ಯಾವುದು ಇಲ್ಲ, ಚೆನ್ನಾಗಿ ಬೆಂದಿದೆ. ಕಲರ್ ಮೇಲೆ ಗೊತ್ತಾಗ್ಬಿಡುತ್ತೆ. ಅದನ್ನ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡಿ ಸೈಡಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಚ್ಕೊಳ್ಳಲ್ಲ, ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಇನ್ನೊಂದು ಒಳಗಡೆದು ಮಸಾಲೆ ಚೆನ್ನಾಗಿ ಬೇಯುತ್ತೆ. ನೋಡಿ ಈ ತರ. ಇದು ಒಂಥರ ಆದ್ರೆ ಇದನ್ನ ನಿಮ್ಗೆ ಕಟ್ ಮಾಡೋನು ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೂಪರ್ ಆಗಿರುತ್ತೆ. ಒಳಗಡೆ ಮಸಾಲೆ ನೋಡಿ ಪೂರ್ತಿ ತಣ್ಣಗಾದ್ಮೇಲೆ ಈ ಬಣ್ಣಕ್ಕೆ ಬರುತ್ತೆ. ಸ್ಟೀಮ್ ಮಾಡಿರೋದು ಕೂಡ ಈ ಬಣ್ಣಕ್ಕೆ ಬರಲ್ಲ. ನೋಡಿ ಎಷ್ಟು ಸುಲಭವಾಗಿ ಓಪನ್ ಆಗುತ್ತೆ ಅಂತ. ಒಳಗಡೆ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂಚೂರು ಮೆಲ್ಟ್ ಆಗಿಲ್ಲ, ಅಂದ್ರೆ ಸಾಫ್ಟ್ ಆಗಿರುತ್ತೆ, ಉದುರುದ್ರಾಗಿರಲ್ಲ, ಮೆಲ್ಟ್ ಆಗಲ್ಲ. ಇವಾಗ ಇವು ತುಂಬಾ ಹಸಿ ಹಸಿ ಮಸಾಲೆ ತುಂಬಿದ್ರೆ ಹಿಂಗ್ ಕಚ್ಕೊಳ್ಳಿ ಕೆಳಗಡೆ ಎಲ್ಲ ಬೆಲ್ಲ ಸೋರೋಗುತ್ತೆ. ನೋಡಿದ್ರಲ್ಲ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ತರ ಡೀಪ್ ಫ್ರೈನು ಹೇಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ ಅದೇ ಮಸಾಲೆ, ಸೇಮ್ ಮಸಾಲೆ, ಅದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ನೀವು ಅದೇ ಮಸಾಲೆ ಯಾವ ತರ ನಾನು ಸ್ವಲ್ಪ ಹಾಲು ಚಿಮ್ಮಿಸ್ಬಿಟ್ಟು ಇದು ಮಾಡ್ಕೊಂಡಿದ್ದೆ, ಅದೇ ತರ ಚಿಕ್ಕ ಚಿಕ್ಕದೇ ಎಲೆ. ಸ್ವಲ್ಪ ಇದು ಇನ್ನೂ ಸ್ವಲ್ಪ ತೆಳ್ಳಗಾಗ್ಬೇಕು. ನಾವು ನೀರಲ್ಲಿ ಹಾಕಿ ಬಾಯ್ಲ್ ಮಾಡೋದು ಎಲೆನ ಸ್ವಲ್ಪ ಮಂದ ಲಟ್ಟಿಸ್ಕೋತೀವಿ, ಮಂದಾಗಿ ಉದ್ಕೊಂತೀವಿ. ಇದು ತುಂಬಾ ತೆಳ್ಳಗಿರ್ಬೇಕು. ಈ ಕರ್ಜಿಕಾಯಿ ಮಾಡ್ತಾರಲ್ವಾ ಆ ತರ ಎಲೆ ತೆಳ್ಳಗಿರ್ಬೇಕು. ನೋಡಿ ಅದೇ ತರ ಅದೇ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಹಾಕಿ ಈ ತರ ಕ್ಲೋಸ್ ಮಾಡ್ಬಿಡಿ. ಇದೇ ಮೇನು. ನೀವು ಕ್ಲೋಸ್ ಮಾಡೋವಾಗ ನೀಟಾಗಿ ಕ್ಲೋಸ್ ಮಾಡಬೇಕು. ಎಲ್ಲಾದ್ರೂ ಒಂದ್ ಹತ್ರ ಓಪನ್ ಇದ್ರೆ ಎಲ್ಲಾ ಮಸಾಲೆ ತುಂಬಿರೋ ಸ್ಟಫಿಂಗು ಆಚೆ ಬಂದ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡಿ ಮತ್ತೊಂದು ನಾನು ಯಾವ ತರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇದೇ ತರ ಎಲ್ಲಾನು ಹಾಕಿ, ಎಲ್ಲ ಮಸಾಲೆಗೂ ಹಾಕಿ ಒಂದೇ ಸತಿ ನೀವೆಲ್ಲ ಒಟ್ಟಿಗೆ ಸ್ಟಫ್ ಮಾಡಿಟ್ಕೊಂಡು ಒಂದೇ ಸತಿ ಫ್ರೈ ಮಾಡಿದ್ರು ಓಕೆ. ಸ್ಟೀಮ್ ಮಾಡಿ ಇಲ್ಲ ಅಂದ್ರೆ ನೀರಲ್ಲೇ ಬಾಯ್ಲ್ ಮಾಡಿ ಯಾವ್ದಾದ್ರೂ ಓಕೆ. ಸ್ಟೀಮ್ಗೆ ಟೈಮ್ ಹಿಡಿಯುತ್ತೆ,
ನೀರಲ್ಲಿ ಡೈರೆಕ್ಟಾಗಿ ಹಾಕಿ ಮಾಡೋದಕ್ಕೆ ಟೈಮ್ ಹಿಡಿಯಲ್ಲ ಅನ್ನೋದಕ್ಕೋಸ್ಕರ ನಾನು ಒಂದು ಹೊಸ ಮೆಥಡ್ ತೋರಿಸಿದ್ದೀನಿ. ನೀವು ಟ್ರೈ ಮಾಡ್ಬೋದು. ಇವಾಗ ಇನ್ನೊಂದು 5 ದಿವಸದಿಂದನೂ ಗಣಪತಿ ಪೂಜೆ ಇದ್ದೇ ಇರುತ್ತೆ. 5 ದಿವಸ 3 ದಿವಸ ಈ ಥರ ಇದ್ದೇ ಇರುತ್ತೆ. ದಿನಾ ಒಂಥರ ಮಾಡಲೇಬೇಕು. ಒಂದು ದಿವಸ ಫ್ರೈಡು, ಒಂದು ದಿವಸ ನೀರಲ್ಲಿ ಬೇಯಿಸಿರೋದು, ಈ ಥರ ಮೋದಕ ಮಾಡಿದ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬೇರೆ ಬೇರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗತ್ತೆ. ನೋಡಿ ಇವಾಗ ನಾನು ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಒಂದು ಬಾಣಲಿಲಿ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ನಾನು ಮೋದಕನ ಹಾಕ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಶೇಪು. ಇದೇ ಥರ ನೀಟಾಗಿ ಕ್ಲೋಸ್ ಮಾಡಬೇಕು. ನೀಟಾಗಿ ಕ್ಲೋಸ್ ಮಾಡಿದ್ರೆ ಒಂಚೂರು ಬಾಯಿ ಬಿಟ್ಕೊಳ್ಳಲ್ಲ. ಆಮೇಲೆ ಅಷ್ಟೇ, ಕೆಳಗಡೆ ನೀವು ಜಾಸ್ತಿ ಪ್ರೆಸ್ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ಕೆಳಗಡೆ ಓಪನ್ ಆದರೆ ಎಣ್ಣೆಲೆಲ್ಲ ಮಸಾಲೆ ಹರಡ್ಕೊಂಡ್ಬಿಡುತ್ತೆ. ಸ್ಟಫಿಂಗ್ ಮಸಾಲೆ, ಬೆಲ್ಲದ್ದು. ಇವನ್ನ ಕಂದು ಬಣ್ಣ ಬರೋವರೆಗೂ ನೀವು ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರಬೇಕು, ಗೋಲ್ಡನ್ ಬ್ರೌನು. ಆವಾಗ ಅಲ್ಲಿವರೆಗೂ ನೋಡಿ ಗುಳ್ಳೆಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಯಾವುದು ಇದಕ್ಕೆ ನಾನು ಒಂದು ತುಪ್ಪ ಆಗಲಿ ಏನೇ ಆಗಲಿ ಬಿಸಿ ಮಾಡಿ ಹಾಕ್ಕೊಂಡಿಲ್ಲ, ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡಿಲ್ಲ, ಏನಿಲ್ಲ. ಒಂದೇ ಹಿಟ್ಟು, ಅವಾಗ ಮಾಡಿದ್ದು ಅದೇ ಹಿಟ್ಟಲ್ಲಿ, ಇವಾಗ ಮಾಡ್ತಾ ಇರೋದು ಅದೇ ಹಿಟ್ಟಲ್ಲೇ. ನೀವೇ ನೋಡ್ತಾ ಇದ್ದೀರಾ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರ್ ಆಗಿ ಕಲರ್ ಬಂದಿದೆ. ಮೇಲೆ ಚಿಕ್ಕ 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 ಗುಳ್ಳೆನೂ ಬಂದಿದೆ ನೋಡಿ. ಅದನ್ನು ಓಪನ್ ಮಾಡಿ ಇಟ್ಟಿದ್ದೀನಿ ನಾನು. ಯಾವ ಥರ ನೋಡಿ, ಅದರಲ್ಲೂ ಅಷ್ಟೇ ಲಿಕ್ವಿಡ್ ಆಗಿಲ್ಲ ಒಳಗಡೆ ಸ್ಟಫಿಂಗ್ ಮಸಾಲ. ಇದೇ ಥರ ನೋಡಿದ್ರಲ್ಲ ಫ್ರೆಂಡ್ಸ್, 2 ಥರ ಮೋದಕನ ಈಸಿಯಾಗಿ ಫಟಾಫಟ್ ಅಂತ ಹೇಗೆ ಮಾಡಬೇಕು ಅಂತ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿ, ಈ ಥರ ಸಪೋರ್ಟ್ ಮಾಡಿ ನನಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮತ್ತೆ ಬೇರೆ ಬೇರೆ ವಿಡಿಯೋ ಜೊತೆಗೆ ನಾನು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.